ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ಗಡಗಡ ನಡುಗಿದೆ ಗಂಗಮ್ಮ. ನನ್ನ ಎದೆಯಲಿ ಡವಡವ 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 ಕೇಳಮ್ಮ, ನನ್ನ ಎದೆಯಲಿ ಡವಡವ ಡವಡವ ಕೇಳಮ್ಮ. ಅಲ್ಲ ರೀ, ನಾನು ನೋಡ್ಕೊಂಡು ಹಾಡು ಹೇಳಿವಿಂತ್ರಿ. ಅಲ್ಲ ಬ್ಯಾಂಕ್ನಾಗ ಇಕ್ ಬಂದ್ರೆ ದುಡ್ಡ. ತಿರ್ಗಾ ಈ ದುಡ್ಡಿನ ವಿಚಾರ ಯಾರಿಗನ್ನ ಗೊತ್ತಾದರೆ ತಗೊಂಡೋಗಿ ನಿಮ್ಮ ಅಪ್ಪಯ್ಯಗೆ ಹೇಳ್ತಾರೆ. ನಿಮ್ಮ ಅಪ್ಪಯ್ಯ ಗೊತ್ತಲ್ಲ ಮೊದ್ಲೇನ. ನಾನು ನಿನ್ನ ನೋಡಿದ್ರೆ ಆಗ್ತಿಲ್ಲ, ಯಾಕೈ ನೋಡುವೆ ಜಗಳ ಮಾಡ್ತೈತೆ. ಬ್ಯಾಂಕ್ನಾಗ ಇಕ್ ಬಂದಿತ್ತಾನೆ ದುಡ್ಡ. ಅಲ್ಲ ಕಣೆ, ಯಾವಾಗ ಕೊಟ್ಟಿದ್ದೆ ದುಡ್ಡ ಬ್ಯಾಂಕ್ನಾಗ ಇಕ್ ಬರೋಕೆ? ಯಾವ ದುಡ್ಡು, ಏನು ಕತೆ, ಯಾವ ಬ್ಯಾಂಕು, ಏನೇನೋ ಮಾತಾಡ್ತಿದ್ದಲ್ಲ. ಯಾವ ದುಡ್ಡು ಬ್ಯಾಂಕ್ ಇಕ್ಕಿಲ್ಲ. ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರ ಎಲ್ಲನ. ನನಗೂ ಎಲ್ಲ ಗೊತ್ತೈತಿ. ಮೊನ್ನೆ ನಮ್ಮ ಕುರಿ ಅಟ್ಟೆಗೆ ಕುರಿ ಹೊಡ್ಕೊಂಡೋಗಿರೋದು ನೀವೇ ಅಂತಲೂ ನನಗೆ ಗೊತ್ತೈತಿ. ಆ ದುಡ್ಡು ಏನು ಮಾಡಿದ್ರಿ? ಕುರಿ ಮಾರಿದ ದುಡ್ಡು ಏನು ಮಾಡಿರಿ? ಥೋ, ಮೆತ್ತಗೆ ಮಾತಾಡೆ ಒಂದ್ರ ಒಟ್ಟು. ಅಯ್ಯೋ ಅಯ್ಯೋ, ಬಾಯಿ ಮಾಡ್ತಾಳೆ, ಹಂಗೆ ಕಿರುಸ್ತಾಳೆ. ಅಲ್ಲ ಕಣೆ, ನಾನು ಅವತ್ತು ಕುರಿ ಅಟ್ಟೆಯಿಂದ ಕುರಿ ಹೊಡ್ಕೊಂಡು ಹೋದ್ನಲ್ಲ, ಅವನು ಇನ್ನೂ ಮಾರಿಲ್ಲ ನಾನು. ಮಾಯಸಂದ್ರದಾಗೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಕುರಿಯೋಕ್ಕೆ ನಮ್ಮ 2 ಕುರಿ ಬಿಟ್ಟು ಬಂದಿದ್ದೀನಿ. ಇವಾಗಲೇ ಮಾರಿರೆ ಗೊತ್ತಾಗ್ಬಿಡ್ತೈತಿ. ಅದಕ್ಕೆ ಒಂದು 15 ದಿನ ಬಿಟ್ಟು ಮಂಗಳವಾರ ಶಿರಾಸೆ ಅಂತ ಹೊಡ್ಕೊಂಡೋಗಿ ಮಾರ್ಬತ್ತೀನಿ. ಈ ವಿಚಾರ ನನಗೂ ನಿನಗೂ ಅಷ್ಟೇ ಗೊತ್ತಾಗಿರ್ಬೇಕು. ಬೇರೆ ಯಾರಿಗಾನ ಗೊತ್ತಾಯ್ತು ಅಂದರೆ ನಮ್ಮ ಕೆಲಸ ಎಲ್ಲ ಕೆಟ್ಟೋಕೈತಿ. ಅವ್ರು ತಗೊಂಡೋಗಿ ನಮ್ಮ ಅಪ್ಪಯ್ಯಗೆ ಹೇಳ್ತಾರೆ. ಆಮೇಲೆ ನಮ್ಮ ಅಪ್ಪಯ್ಯ ಊರವ್ರ ಮುಂದೆ ಮರ್ಯಾದೆ ತೆಗಿತಾನೆ. ಯಾರಿಗೂ ಗೊತ್ತಾಗೋದು ಬೇಡ, ಸರಿನಾ? ಕುರಿ ಕಳೆದೋಗ್ಯವೆ, ತೊಳೆತ್ಕೊಂಡು ಐತೆ, ಯಾರೋ ಕಳ್ಳರು ಬಂದು ಹೊತ್ಕೊಂಡೋಯ್ಯವ್ರು ಕುರಿನ ಹೊಡ್ಕೊಂಡೋಯ್ಯವ್ರಿ ಅಂತಾನೇನ ನಾವಿಬ್ರು ಮಾತಾಡಬೇಕು. ಅದನ್ನು ಬಿಟ್ಟು ಏನೇನೋ ಮಾತಾಡೋಕೆ ಹೋಗಿ ಬಾಯಿಗೆ ಬಿಟ್ಟು ಯಾರು ತಗೋಣ, ಸರಿನಾ? ಆತು ಆತು, ನೀನು ಹೇಳ್ದಂಗೆ ನಾನು ಈ ವಿಚಾರ ಯಾರ ತಗೋ ಹೇಳಲ್ಲ. ಆದರೆ ರಪ್ಪನ ಕುರಿ ಮಾರಿ ಆ ಕುರಿ ಮಾರಿ ದುಡ್ಡಿನಾಗೆ ನನಗೊಂದು ಜೊತೆ ಜುಮ್ಕಿ ಮಾಡಿಸ್ಕೊಂಡು ಕೊಡ್ಬೇಕು ಬಂಗಾರದವ. ಇಲ್ಲ ಅಂತಂದರೆ ನಾನು ಹೇಳ್ಕೊಂಬತ್ತೀನಿ ಎಲ್ಲರಿಗೂ. ಮಾತನಂಗೆ ನಡ್ಕೋಬೇಕು ಅಷ್ಟೇ ನೀನು. ರಾಮ 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 ರಾಮ, ನಿಂದು ನಾಲ್ಗೆನೆ ನೀನು ನನ್ನ ಹೆಂಡ್ತಿ ಅಂತ ಹೇಳ್ಕೊಂಬಕ್ಕೆ ನಾಚಿಕೆ ಆಗ್ತೈತಿ. ನಾಚಿಕೆ ಆಗ್ತೈತಿ. ಮೊನ್ನೆ ದಿನ ನಾವಿಬ್ಬರು ಮಾತಾಡ್ದಾಗ ಏನಂದು ಹೇಳು, ಎಲ್ಗನ ಹೋಗಿ ಬರೋಕ್ಕೆ ಮನೆಗೊಂದು ಗಾಡಿ ಇಲ್ಲ, ಗಾಡಿ ತಗ ಅಂತ ಅಂದೆ. ಅದಕ್ಕೆ ಅಂತ ನಾನು ಅಂದೆ, ನೀನು ಅಂದೆ. ಇವಾಗ ನೋಡಿರೆ ಬಂಗಾರದ ಜುಮ್ಕೆ ಮಾಡಿಸ್ಕೊಂಡು ಕೊಡೋ ಅಂತಿದೆಯಲ್ಲ, ನೀನು ಮನಸ್ತೀನಿ ನೀನು. ನಿನ್ನಂಥ ಹೆಂಗುಸ್ರಿಂದನೇ ಊರು ಹಾಳಾಗೋಗೋದು. ನಿನ್ನ ಜನ್ಮಕ್ಕೆ ನಂಗೆ ಅವೆಲ್ಲ ಗೊತ್ತಿಲ್ಲ ಕಣ್ರಿ. ನನಗೆ ಬಂಗಾರದ ಒಡವೆ ಬೇಕೇ ಬೇಕು ಅಷ್ಟೇ. ಎಲ್ಗನ ಮದ್ವೆಗೆ ಹೋಗ್ಬೇಕಾದ್ರೆ ನಾನು ಬರೀ ಕಿವಿಗೆ ಹೋಗಲ್ಲ. ರೋಲ್ಡ್ ಗೋಲ್ಡ್ ಹಾಕ್ಯೊಂಡೋಗಲ್ಲ, ಉಮಾ ಗೋಲ್ಡ್ ನಾನು ಹಾಕ್ಯೊಂಡೋಗಲ್ಲ. ನನಗೆ ನೀವು ಗಾಡಿನೂ ತಗೊಳ್ರಿ, ಒಳ್ಳೆ ಜುಮ್ಕೆನೂ ಮಾಡಿಸ್ಕೊಂಡು ಕೊಡ್ರಿ ಅಷ್ಟೇನ. ಇಲ್ಲ ಅಂತಂದರೆ ಗ್ರಾಚಾರ ನೆಟ್ಗಿರಲ್ಲ. ಆತ್ ಕಣೆ ಆತು. ನಿನ್ನಂಥ ಹೆಂಗಸ್ರನ್ನು ಮದುವೆ ಆದ ಗಂಡಸ್ರು ಕತೆ ಅಲ್ಲನ, ಇದೇ ಹಣೆ ಬರ್ಬೇನ ನನಗೆ ಗೊತ್ತೈತೆ. ಆಗಲಿ, ನಮ್ಮ ಕುರಿ ಎಟ್ಟಿಗಿರೋ ಕುರಿನ ಕಳತನ ಮಾಡೋ ಅಂತ ಈನು ಮಟ್ಟಕ್ಕೆ ಇಳಿದ್ಬಿಟ್ನಲ್ಲ ನಾನು. ಇರಲಿ ಎಲ್ಲ ಭಗವಂತ ನೋಡ್ಕೊಂಬ್ಲಿ. ಏನಾರೇ ಹೊಡೆದಿದ್ದೀರ, ಬರೀ ನಾಟಕದ ಮಾತಾಡ್ಕೊಂಡು ಹೆಂಗಸ್ರು ಮುಂದೆ ಹೋಗ್ತೀನಿ ಬಿಡ್ರಿ ನಾನು. ಅಯ್ಯೋ ದೇವ್ರೇ, ನನ್ನ ಹೆಂಡ್ತಿಗೆ ಇನ್ನೂ ಎಂದು ಬುದ್ಧಿ ಕೊಡ್ತೀಯಪ್ಪ ಭಗವಂತ. ನಮ್ಮ ಕುರಿ ನಾನೇ ಕದಿಯಂಗಾತೆಲ್ಲೋ ದೇವ್ರೇ, ನೀನೇ ಕಾಪಾಡಬೇಕು. ಓಹೋ ಏನಪ್ಪ ರಾಮಣ್ಣ, ಈ ಕಡೆಗೆ ಬರ್ತಿದೀಯ ನಡ್ಕೊಂಡು? ಅಲ್ಲಿ ಯಾರು ತಗೋ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೆ? ಯಾರು ಇಲ್ಕಂಡ್ಲ ಸೀನಪ್ಪ, ನಮ್ಮ ಮನೆಯವರಲ್ವೇ, ನಮ್ಮ ಹೆಂಗೂಸ್ರು. ಈ ಕಡೆಗೆ ಹೋಗ್ಕಾಯ್ದ್ಲ ಅವಳು ಅಂಗಡಿ ಮಂತಕ್ಕೆ, ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ವಿ. ಅಲ್ಲಪ್ಪ ರಾಮಣ್ಣ, ನೀನು ಹೆಂಡ್ತಿ ತಾವು ಮಾತಾಡ್ಬೇಕು ಅಂತ ಅಂದರೆ ಮನೆಯಾಗ ಮಾತಾಡ್ಬೇಕಣ್ಣ. ಅದು ಬಿಟ್ಟು ಬೀದಿಯಾಗ ನಿಂತ್ಕೊಂಡು, ರೋಡ್ನಾಗ ನಿಂತ್ಕೊಂಡು, ಊರ ಮುಂದೆ ನಿಂತ್ಕೊಂಡು ಮಾತಾಡಿದ್ರೆ ಏನು ಚಂದಾಗಿರ್ತೈತಲ್ಲ. ಓಹೋ ಮರ್ತಿದ್ದೆ. ಏನಾದರೂ ಸೀಕ್ರೆಟ್ ಮಾತಾಡ್ತಿದ್ರೇನಪ್ಪ ನೀನು ನಿನ್ನ ಹೆಂಡ್ತಿ ಸೇರ್ಕೊಂಡು? ಓಹೋ, ಏನೋ ಸೀಕ್ರೆಟೇ ಮಾತಾಡ್ತಿರ್ಬೇಕು ಬಿಡು. ಇಲ್ಲ ಅಂದಿದ್ರೆ ಮಂತಾಗೆ ಮಾತಾಡ್ತಿದ್ರಿ, ರೋಡ್ನಾಗ ಏನು ಮಾತಾಡ್ತಿದ್ರಲ್ಲ ನೀವು. ಲೇ ಸೀನಪ್ಪ, ನಮ್ದು ಎಂಥದಲ್ಲ ಸೀಕ್ರೆಟು ಇಲ್ಲ, ಪಾಕ್ರೇಟು ಇಲ್ಲ. ಟೀ ಸೊಪ್ಪು ತಗೊಂಬೋಗೋ ಅಂತ ಬೈತಿದ್ಲು ನನ್ನ. ಹೋಗಿ ಐಸ್ಕಿ, ನಂತ ದುಡ್ಡಿಲ್ಲ ಕಾಸಿಲ್ಲ, ನೀನೇ ಹೋಗಿ ತಗೊಂಬೋಗು ಅಂತಾನ ಅಂಗಡಿ ಮಂತ ಕಳಿಸ್ತಿ. ಅದಕ್ಕೆ ಟೀ ಸೊಪ್ಪು ತತ್ತೀನಿ ಅಂತ ಹೋಗ್ಯವಳು. ಅಲ್ಲ ಕಣ್ಣ ರಮಣ, ನಿಮ್ಮಪ್ಪ ಇಲ್ಲಿ ನೋಡಿರೆ ಕುರಿ ಏಟೆಗೆ ನನ್ನ 2 ಕುರಿ ಕಳೆದೋಗಿವೆ.
25,000-30,000 ಹಾಳಾಗಿ ಒಯ್ಯದಿ ಅಂತ ನಿಮ್ಮ ಅಪ್ಪಯ್ಯ ತಲೆ ಮೇಲೆ ಕೈ ಹೊತ್ಕೊಂಡು ತಿರುಗ್ತಾವನೆ. ನೀನು ನೋಡಿರೆ ದಿಮ್ಮಲೆ ರಂಗ ಅಂತ ಹೇಳ್ಬಿಟ್ಟು ಏನು ಆಗಿಲ್ಲ ಅಂಬಂದ್ರಂಗೆ ಓಡಾಡ್ತಿದ್ದಲ್ಲ. ಏಯ್ ಎಲ್ಲ ಹೋಗಿ ಕುರಿಗಿರಿ ಹುಡುಕ್ಬೇಕು ಅಂಬೋದೇನ ಐತೆಲ್ಲ ನಿನಗೆ. ರಮಣ ಇದ್ಯಾಕಲ್ಲ ಹಿಂಗೆ ಓಡಾಡ್ತಿದ್ಯಾ? ಇಲ್ಲೇ ಹೂ ಕಣ್ಲೆ ಸೀನಪ್ಪ, ನನಗೂ ಅದೇ ಟೆನ್ಷನ್ ಆಗ್ಬಿಟ್ಟೈತೆ ಕಣ್ಲೆ. ಇದಕ್ಕಿದ್ದಂಗೆನ 2 ಕುರಿಗಳು ಕಳೆದೋಗ್ಯವೆ ಅಂತ ಅಂದರೆ ಏನಲ್ಲ. ನಾನು ನಮ್ಮ ಸುತ್ತಮುತ್ತ 4 ಹಳ್ಳಿಗೆಲ್ಲ ಕೇಳಿದೆ ಕಣ್ಲೆ. ಯಾರು ಕೇಳಿದ್ರು ಯಾರು ಇಲ್ಲ 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 ಅಂತ ಇದ್ದಾರೆ. ಕುರಿ ನೋಡಿದಾರೆ ಇಲ್ವಂತೆ ಕಣಲೆ. ಅವನ್ನ ಏನಾದವು ಎತ್ತಾದು ತೋಳಗಿಳನೇ ಓದ್ಕೊಂಡು ಇರ್ಬೇಕಣಲೆ ಸೀನಪ್ಪ. ಹಾಂ ತೋಳ ಹಂಗಾರೆ ಅದು ದೊಡ್ಡ ತೋಳನೇ ಬಂದು ಕುರಿಗಳನ್ನ ಓದ್ಕೊಂಡು ಹೋಯ್ತು ಕಳ್ಳಿ. ರಮಣ ದೊಡ್ಡ ತೋಳನೇ ಬಂದೈತಿ ನಿಮ್ಮ ಕುರಿಯಟ್ಟೈಕಿ. ಹಾಂ ಇನ್ನೊಂದು ಬಂದಾಗ ನಾನೇ ಹೋಗ್ತೀನಿ ಆ ತೋಳ ಹಿಡಿಯೋಕೆ. ಬಿಡಲ್ಲ ಆ ತೋಳನ. ಲೇ ರಮಣ, ತೋಳ ಮಾತ್ರ ಬಿಡಲ್ಲ ಕಣ್ಲ. ಕುರಿ ಹೊತ್ಕೊಂಡು ಹೋಗಿರೋ ತೋಳನ ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೆ ಹಿಡಿತೀನಿ, ಬಿಡಲ್ಲ. ಇದೇನಲ್ಲ ಸೀನಪ್ಪ ಹಿಂಗಂಶ, ತೋಳನ ಹಿಡಿಯೋಕೈತೆ ಅಂದ್ಲ. ಅದು ಎತ್ತೋತೋ ಏನೋ ಓಲಿ ಬಿಡತ್ತ. ನಮ್ಮ ಮನೆ ಬರ್ ಚೆನ್ನಾಗಿಲ್ಲ ಅಷ್ಟೇನ. ಹೋಗ್ಯವಲ್ಲ ಕುರಿ, ಕೈ ಬಿಟ್ಟು ಸುಮ್ಮನೆ ಆಗ್ಬೇಕು. ಅದನ್ನು ಬಿಟ್ಟು ನಾವು ಹುಡಿಕೊಂಡು ಹೋಗಕೈತೆ ಅಂದ್ಲ. ಈಗ ಎತ್ತೋಯವೋ ಏನಾದವೋ ಭಗವಂತಿಗೆ ಗೊತ್ತು. ಓಲಿ ಬಿಡು, ನಮಗೆ ತಿಂಬ ಋಣ ಇರಲಿಲ್ಲ. ಎತ್ತ ಹೋಗ್ಯವತ್ತ, ಏನು ಮಾಡೋಕ್ಕಾಗಲ್ಲ. ಕೈ ಬಿಟ್ಟು ಸುಮ್ಮನೆ ಆಗ್ಬೇಕು. ಬಿಡೋಕ್ಕಾಗ್ತೈತೆ ಅಲ್ಲ ರಮಣ್ಣ. ನಿಮ್ಮ ಅಪ್ಪ ಇನ್ನು ನೋಡೋಗು ಪಾಪ ಕಣ್ಣಂಗೆ ನೀರು ಹಾಕ್ಕೊಂಡು ನಿಂತ್ಕೊಂಡೈತಿ. ಬಿಡಲ್ಲ ಬಿಡಲ್ಲ. ಕಳ್ಳನೇ ಆಗಲಿ ತೋಳನೇ ಆಗಲಿ ಹುಡುಕದ ನಾನು ಬಿಡಲ್ಲ. ಕಳ್ಳೆ ಸೀನಪ್ಪ. ಆದ್ರೂ ಎಲ್ಲಿ ಹುಡ್ಕೋದು ಏನು ಹುಡ್ಕೋದು ಒಂದು ಗೊತ್ತಾಗ್ತಾ ಇಲ್ಲ. ಸರಿ ಆಯ್ತು, ನಾನು ಹೋಗ್ತೀನಿ. ಲೇ ರಾಮಣ್ಣ, ಈಗ ಪೊಲೀಸ್ ಸ್ಟೇಷನ್ ತಕೋಗಿ ಪೊಲೀಸ್ನರಿಗೆ ಕಂಪ್ಲೇಂಟ್ ಕೊಟ್ಟು ಬರೋ ತಿಂಗಳು ಒಂದು ಅವನು ಯಾವ ಕಳ್ಳ ಇದನ್ನು ಹುಡುಕ್ತಾರೆ ನೋಡೋಣ. ಬಚ್ಚೆ ನೀನು. ಲೇ ಇಲ್ಲ ಕಳ್ಳ ಸೀನಪ್ಪ, ನನಗೆ ಯಾಕೆ ಒಂಥರ ಕೈ ಕಾಲು ಅಂದಂಗಾಗಿ ಜರ್ ಬಂದಂಗೆ ಆಗ್ಯಾವೆ. ಸಿರಾಕ್ ಹೋಗಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಬರ್ತೀನಿ. ನಮ್ಮ ಅಪ್ಪನ ಕರ್ಕೊಂಡು ಹೋಗು. ಯಾಕೆ ನನ್ನ ಮಗ ರಾಮ ಜಾಸ್ತಿ ತಲೆ ಕೆಡಿಸ್ಕೊಂತಿಲ್ವಲ್ಲ? ಕುರಿ ಕಳೆದೋಗಿದ್ರು ಈ ನನ್ನ ಮಗನ ಮೇಲೂ ಡೌಟ್ ಬರ್ತಾಯಿತ್ತಲ್ಲ ನನಗೆ. ಛೇ ಮನೆ ಮಕ್ಕಳು ಕುರಿ ಕದಿಯಲ್ಲ ಅಂಬದು ನನಗೆ ಗೊತ್ತು. ಆದರೂ ಈ ನನ್ನ ಮಗನ ಮೇಲೂ ಒಂದು ಕಣ್ಣಿಕ್ಕಬೇಕು. ಇರಲಿ ನೋಡೋಣ. ದಾರಿ ಸಿಕ್ತೈತೆ, ನಾನು ಹುಡುಕ್ತೀನಿ, ಬಿಡಲ್ಲ. ಲೇ ಸೀನಪ್ಪ ನಿಂತ್ಕೊಳ್ಳ ಇಲ್ಲಿ ಏನು ಹೇಳಬೇಕು ಅಂದ? ಥೋ ಏನಾಜ ನಿನ್ನ ಸಮಸ್ಯೆ? ಬಾ ಇಲ್ಲಿ. ಬೊರೆ ಮೈ ಬಿಟ್ಕೊಂಡು ಈ ಸೊಳಗಾಲ್ದಾಗು ಬೊರೆ ಮೈಯಾಗ ಓಡಾಡಿತಲ್ಲ. ನಿನಗೇನು ಸೊಳಗಿಳಿ ಆಗ್ತಾಯಿದ್ದ ಇಲ್ವಜ? ಬರಜ ಇಲ್ಲ ಅದೇನು ಹೇಳು. ಲೇ ಸೀನಪ್ಪ, ಅವನು ಅದೇ ಆ ಕರಿಯಜ್ಜನ ಕುರಿ ಕಳೆದೋಗಿದ್ವಲ್ಲ, ಈ ಕುರಿ ಎಲ್ಲ ಇದ್ದಾವೆ ಅಂತ ಸುಳುಗು ಸಿಕ್ಕೆತ್ಕೊಳ್ಳೋ ನನಗೆ. ಹೋಗಿ ಬರ ಬಚ್ಚೆ ಅಲ್ಲಿಗೆ. ಯಾಜ ಕುರಿ ಎಲ್ಲ ಇದ್ದಾವೆ ಅಂತ ನಿಂಗೆ ಗೊತ್ತೇ? ಹಂಗಾರೆ ಸಿಕ್ಕದ ಕಳ್ಳ ಬಿಡು.